ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ಕನ್ಯಾ ರಾಶಿಯವರ ಒಂದು ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲಿಗೆ ಕನ್ಯಾ ರಾಶಿಯವರಿಗೆ ಈ ವರ್ಷದ ಒಂದು ಯುಗಾದಿ ಹಬ್ಬದ ಶುಭಾಶಯಗಳು. ಕನ್ಯಾ ರಾಶಿಯವರು ಉತ್ತರ ಫಲ್ಗುಣ ನಕ್ಷತ್ರದ 2, 3, 4 ಪಾದ, ಹಸ್ತ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ಚಿತ್ತಾ ನಕ್ಷತ್ರದ 1, 2 ಪಾದಗಳಲ್ಲಿ ಜನಿಸಿರುತ್ತಾರೆ. ಸದಾ ಪರಿಪೂರ್ಣತೆ ಅಥವಾ ಪರ್ಫೆಕ್ಷನ್ ಮತ್ತು ಶಿಸ್ತು ಬಯಸುವಂತಹ ಬುಧ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಾನೆ. ಉತ್ತರ ಫಲ್ಗುಣ ನಕ್ಷತ್ರದವರಿಗೆ ಸೂರ್ಯ ದಶೆ ನಡೀತಾ ಇದೆ. ಈ ವರ್ಷ ನಿಮಗೆ ಸ್ವಾಭಾವಿಕವಾಗಿಯೇ ಪೆಟ್ಟು ಬೀಳುವಂತಹ ಸಣ್ಣ ಪುಟ್ಟ ಘಟನೆಗಳು ನಡೆಯಬಹುದು. ಅಹಂಕಾರವನ್ನು ಬದಿಗಿಟ್ಟು ಇತರರ ಸಲಹೆಯನ್ನು ಸ್ವೀಕರಿಸಲು ಕಲಿಯಿರಿ. ತುಂಬ ಒಳ್ಳೆಯ ಸಲಹೆ ಇದು. ದಯಮಾಡಿ ಕಿವಿಗೊಟ್ಟು ಕೇಳಿ ಮನಸ್ಸಿಟ್ಟು ಆಚರಿಸಿ ಸ್ನೇಹಿತರೆ, ಒಳ್ಳೆಯದಾಗುತ್ತೆ. ಹಸ್ತ ನಕ್ಷತ್ರ ಚಂದ್ರ ದಶೆ ನಡೀತಾ ಇದೆ. ಕೈಗುಣಕ್ಕೆ, ಕೌಶಲ್ಯಕ್ಕೆ ಇವರು ಹೆಸರುವಾಸಿ. ಅವರ ಹೆಸರು ಹೇಳಿದಾಗೆ ಹಸ್ತ ನಕ್ಷತ್ರ ಅಂತ. ಈ ವರ್ಷ ನಿಮ್ಮ ಕಲಾತ್ಮಕ ವೃತ್ತಿಯಲ್ಲಿ ಉತ್ತಮ ಯಶಸ್ಸು ಸಿಗುತ್ತದೆ ನಿಮಗೆ. ಆದರೆ ಅತಿಯಾದ ಯೋಚನೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಹುದು. ಹಾಗಾಗಿ ದಯಮಾಡಿ ಅತಿಯಾದ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಚಿತ್ತಾ ನಕ್ಷತ್ರ ಕುಜನ ನಕ್ಷತ್ರವಾದ ಇಲ್ಲಿ ಈ ವರ್ಷ ಶಕ್ತಿ ಮತ್ತು ಹುಮ್ಮಸ್ಸು ಹೆಚ್ಚಾಗಿರುತ್ತೆ ಚಿತ್ತಾ ನಕ್ಷತ್ರದವರಲ್ಲಿ. ಆದರೆ ಸಂಬಂಧಗಳಲ್ಲಿ ನೀವು ನಿಮ್ಮ ಕೋಪವನ್ನು ಹದಬಸ್ತಲ್ಲಿ ಇಟ್ಕೋಬೇಕು. ಕೋಪವನ್ನು ನಿಯಂತ್ರಿಸಲಿಲ್ಲ ಅಂತಂದರೆ ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಹೋಗಿ ತಲುಪಿ ಸಂಬಂಧವನ್ನು ಸಂಪೂರ್ಣವಾಗಿ ಕಡ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಕೋತೀರಾ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ ನಿಮಗೆ. 7ನೇ ಮನೆ ಕಂಟಕ ಶನಿ ಅಂತ ಹೇಳ್ತೀವಿ ನಾವು. ಆದರೆ ಭಯಪಡುವ ಅಗತ್ಯ ಇಲ್ಲ. ನಿಮ್ಮನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನೀವು ಜೊತೆ ಒಂದಿಷ್ಟು ಜವಾಬ್ದಾರಿಗಳನ್ನು ತಗೋಬೇಕಾಗುತ್ತೆ. ಶನಿ, ಈ 7ನೇ ಮನೆಯ ಶನಿ, ಸಪ್ತಮ ಶನಿ ನಿಮಗೆ ಒಂದಿಷ್ಟು ಎಚ್ಚರಿಕೆ ಮತ್ತು ಜವಾಬ್ದಾರಿಗಳನ್ನ ಕಲಿಸಲಿಕ್ಕೆ ಬಂದಿರೋದು. ಹಾಗಾಗಿ ಇಲ್ಲಿ ಮನೆಯಲ್ಲಿ ದಾಂಪತ್ಯದ ಒಂದು ವಿಚಾರವಾಗಲಿ, ಪಾರ್ಟ್ನರ್ಶಿಪ್ ಆಗಲಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಇವೆಲ್ಲವನ್ನು ಡಿಸೈಡ್ ಮಾಡೋನು ಸಪ್ತಮದ ಶನಿ. 7ನೇ ಮನೆ ಅಂದರೆ ಈಗ ನಿಮಗೆ ಸಪ್ತಮದ ಶನಿನೇ ಡಿಸೈಡ್ ಮಾಡೋದು ಅಂತ ಹೇಳ್ತೀನಿ. ಈಗ ಜೀವನದಲ್ಲಿರುವಂತಹ ನಕಲಿ ಜನರನ್ನು ದೂರ ಮಾಡಿ ಅಸಲಿ ಜನರನ್ನು ಮಾತ್ರ ಉಳಿಸ್ತಾನೆ ಶನಿ. ಅಂದರೆ ಆ ಸಪ್ತಮದ ಶನಿಗಿರುವಂತಹ ತಾಕತ್ತು ಅದು. ಯಾರು ನಿಮ್ಮ ಜೀವನದಲ್ಲಿ ಅನ್ವಾಂಟೆಡ್ ಆಗಿರ್ತಾರೆ ಅವ್ರನ್ನೆಲ್ಲ ತೆಗೆದು ಹಾಕಿ ಯಾರು ಅವಶ್ಯಕ ಅವ್ರನ್ನ ಮಾತ್ರ ನಿಮ್ಮ ಜೀವನದಲ್ಲಿ ಉಳಿಸ್ತಾನೆ ಶನಿ ಭಗವಾನ. ಸಮಾಜದಲ್ಲಿ ಇತರರೊಂದಿಗೆ ನೀವು ಬೆರೆಯುವ ರೀತಿಯಲ್ಲಿ ಇದು ದೊಡ್ಡ ಬದಲಾವಣೆಯನ್ನೇ ತಂದುಕೊಡುತ್ತದೆ. ಗುರುವಿನ ಸಂಚಾರ ನಿಮಗೆ ಅನುಕೂಲವಾಗುವುದರಿಂದ ಕಂಟಕ ಶನಿಯು ಎಷ್ಟೇ ಪರೀಕ್ಷೆ ಮಾಡಿದರೂ ಗುರು ನಿಮ್ಮೊಟ್ಟಿಗಿದ್ದು ಒಂದಿಷ್ಟು ಸಹಾಯವನ್ನು ಮಾಡ್ತಾನೆ. ಗುರುವು ನಿಮಗೆ ಆರ್ಥಿಕ ನಷ್ಟಗಳಿಂದ ಪಾರು ಮಾಡುತ್ತಾನೆ. ಸೊ ಹಾಗಾಗಿ ಎಷ್ಟೇ ಆರ್ಥಿಕ ನಷ್ಟ ಆಗಿದ್ರೂ ನಿಮಗೆ ಇಷ್ಟರಲ್ಲಿ ಅಯ್ಯೋ ಹೋಗ್ಬಿಡ್ತು ಅನ್ನೋಷ್ಟರಲ್ಲಿ ಗುರು ನಿಮಗೆ ಸಹಾಯಕ್ಕೆ ಬರ್ತಾನೆ. ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ. ವೃತ್ತಿ ಕ್ಷೇತ್ರದಲ್ಲಿ ಇದು ಬದಲಾವಣೆಯ ವರ್ಷವಾಗಿರುತ್ತೆ. ಉದ್ಯೋಗ ಬದಲಾಯಿಸುವವರಿಗೆ ಅಥವಾ ವೃತ್ತಿಯ ಕಾರಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅತ್ಯುತ್ತಮ ಅವಕಾಶ ಒದಗಿ ಬರಲಿವೆ. ಸೊ ಹಾಗಾಗಿ ಯೋಚನೆ ಮಾಡುವಾಗಿಲ್ಲ. ನೀವು ನೀವೇನು ಶ್ರಮ ಹಾಕಿರ್ತೀರ ಅದಕ್ಕೆ ನಿಮ್ಮ ಸೀನಿಯರ್ ಆಫೀಸರ್ಗಳು ಪ್ರಶಂಸೆ ಮಾಡೇ ಮಾಡ್ತಾರೆ. ಅದಕ್ಕೊಂದು ಒಳ್ಳೆಯ ಒಂದು ಪ್ರಶಸ್ತಿನೂ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಸ್ವಂತ ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಪಾಲುಗಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಹಳ ಎಚ್ಚರವಾಗಿರಬೇಕು ನೀವು. 7ನೇ ಮನೆಯು ಪಾರ್ಟ್ನರ್ಶಿಪ್ಪನ್ನು ಸೂಚಿಸುತ್ತದೆ. ಜೊತೆಗೆ ನಿಮ್ಮ ಸ್ವಂತ ಪಾರ್ಟ್ನರ್ ನಿಮ್ಮನ್ನು ವಂಚಿಸುವ ಅಥವಾ ಲೆಕ್ಕದಲ್ಲೇ ಮೋಸ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ಇದನ್ನು ನೋಡಿ ಅದನ್ನೇ ಹೇಳಿದ್ದು ಸಪ್ತಮದ ಶನಿಯ ಒಂದು ಪ್ರಭಾವ. ಪಾರ್ಟ್ನರ್ಶಿಪ್ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನೆ ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ. ಹಣ ಬರ್ತಾ ಹೋಗುತ್ತೆ, ಅದರ ತೊಂದರೆ ಏನು ಕಾಣಿಸ್ತಿಲ್ಲ, ಆದರೆ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳ್ತಾ ಇರೋದು. ಶೇರ್ ಮಾರ್ಕೆಟಲ್ಲಿ
ಆತುರದ ಹೂಡಿಕೆಯನ್ನು ನೀವು ಮಾಡಲೇಬಾರ್ದು. ಯಾರಿಗಾದರೂ ಸಾಲ ಕೊಡೋದು ಇವನ್ನೆಲ್ಲ ಮರ್ತುಬಿಡಿ. ಸ್ವಲ್ಪ ದಿನ ಈ ಒಂದು ವರ್ಷ ಬಡ್ಜೆಟ್ ಪ್ಲಾನಿಂಗ್ನ ಕರೆಕ್ಟಾಗಿ ಮಾಡಿಕೊಂಡು ಅದ್ರ ಪ್ರಕಾರ ಹೋದರೆ ತುಂಬ ಒಳ್ಳೆಯದು ಈ ವರ್ಷ ಅಂತ ಹೇಳ್ತೀನಿ. ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು, ದಾಂಪತ್ಯದ ಜೀವನದಲ್ಲಿ ಹೊಂದಾಣಿಕೆ ಅತೀ ಮುಖ್ಯವಾಗುತ್ತೆ ನಿಮಗೆ. ಯಾಕಂದರೆ ಸಪ್ತಮದ ಶನಿ ನಿಮಗೆ ಪಾರ್ಟ್ನರ್ಶಿಪ್ನ ಒಂದು ನಾವಾಗಲೇ ಹೇಳ್ದಂಗೆ ಅವನು ಅದನ್ನೆಲ್ಲ ಡಿಸೈಡ್ ಮಾಡ್ತಾನೆ. ಸೊ ಹಾಗಾಗಿ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಕಲಹಗಳನ್ನ ತೋರಿಸುತ್ತೆ. ಅಪಾರ್ಥಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚು. ನಿಮ್ಮ ಸಂಗಾತಿಯ ಮಾತಿಗೆ ಬೆಲೆ ಕೊಡುವುದು, ಮುಕ್ತವಾದ ಸಂವಹನ ಬೆಳೆಸಿಕೊಳ್ಳುವುದು ಬಹಳ ಒಳ್ಳೆಯದು. ಅದನ್ನು ಬಿಟ್ಟುಬಿಟ್ಟು ನೀವು ನಾನೇ ಮಾತಾಡ್ತೀನಿ, ನೀನು ಮಾತಾಡಬೇಡ, ಈ ಥರ ಜಗಳಕ್ಕೆ ಕೇಳಿದ್ರೆ ಮಾತ್ರ ತುಂಬ ಕಷ್ಟವಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಪರ್ಫೆಕ್ಷನಿಸಮ್ ಅಥವಾ ನಾನ್ ಪರ್ಫೆಕ್ಟ್ ಆಗಿದ್ದೀನಿ, ನೀನು ಹೀಗೆ ಇರುವಂಥ ನಿಮ್ಮ ಪಾರ್ಟ್ನರ್ ಮೇಲೆ ಈ ಒಂದು ಒತ್ತಡವನ್ನು ಹೇರಬೇಡಿ, ಅದು ಒಳ್ಳೆಯದಲ್ಲ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುವುದು ಸ್ವಲ್ಪ ವಿಳಂಬವಾಗಬಹುದು, ಅಥವಾ ವಯಸ್ಸಿನಲ್ಲಿ ಹಿರಿಯರಾದ ಬಹಳ ಪ್ರಬುದ್ಧರಾದ ಬಾಳ ಸಂಗಾತಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಮಕ್ಕಳ ಶಿಕ್ಷಣ ಮತ್ತು ಏಳಿಗೆಯ ವಿಚಾರಕ್ಕೆ ಬಂದರೆ ನಿಮಗೆ ಬಹಳ ಸಂತೋಷ ಸಿಗುತ್ತೆ. ಯಾಕಂದರೆ ಮಕ್ಕಳು ತುಂಬ ಈ ರಾಶಿಯ ಅಲ್ಲಿ ಜನಿಸಿರುವಂತಹ ಅವರ ಮಕ್ಕಳು ತುಂಬ ಚೆನ್ನಾಗಿ ಈ ಸತಿ ಮೇಲ್ ಬರ್ತಾರೆ. ಒಟ್ಟಾರೆಯಾಗಿ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ತಾಳ್ಮೆ ಈ ವರ್ಷ ನಿಮ್ಮ ಮಂತ್ರವಾಗಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ಮುಂದುವರೆದು ನನ್ನ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಏನು ಬರ್ತಾ ಇದೆ ಅಂತ ನೋಡುವುದಾದರೆ, ಹೊರಗಿನ ಪ್ರಪಂಚದ ಒಂದು ಸಜೆಷನ್ಸ್ ಆಗಲಿ ಅಥವಾ ಒಂದು ಅವ್ರು ಏನು ಹೇಳ್ತಾರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ಅದೆಲ್ಲವನ್ನು ಸಮಾಧಾನದಿಂದ ನೀವು ಕೇಳಬೇಕಾಗತ್ತೆ. ನೀವು ಸಮಾಧಾನದಿಂದ ಕೇಳಲಿಲ್ಲ ಅಂತಂದರೆ ನಿಮ್ಮ ಒಂದು ಮೂಗಿನ ನೀರಕ್ಕೆ ಯೋಚನೆ ಮಾಡೋದು ಬಿಟ್ಟು ಬೇರೆಯವರು ಏನು ಹೇಳ್ತಿದ್ದಾರೆ ಅದನ್ನೂ ಕೇಳಬೇಕಾಗತ್ತೆ. ಶನಿಯು ನ್ಯಾಯಕಾರಕನಾಗಿದ್ದು ನಿಮಗೆ ನ್ಯಾಯವನ್ನು ಒದಗಿಸ್ತಾನೆ. ತಪ್ಪು ನೀವು ಮಾಡಿದ್ದಲ್ಲಿ ನಿಮಗೂ ಶಿಕ್ಷೆ ಆಗುತ್ತೆ, ತಪ್ಪು ಬೇರೆಯವ್ರು ಮಾಡಿದ್ದಲ್ಲಿ ಅವ್ರಿಗೂ ಶಿಕ್ಷೆ ಆಗುತ್ತೆ. ಸಿಂಪಲ್ ಲಾಜಿಕ್ ಶನಿದು. ಶನಿ ಭಗವಂತ ಯಾರಿಗೂ ಮೋಸ ಮಾಡಲ್ಲ, ಅವನು ನ್ಯಾಯಕಾರಕ, ಅವನು ಎಲ್ರಿಗೂ ನ್ಯಾಯ ಕೊಡ್ತಾನೆ. ಮತ್ತು ರೇಖಿ ಹೀಲಿಂಗ್ ಮತ್ತು ರೇಖಿ ಮತ್ತು ಚಕ್ರ ಹೀಲಿಂಗ್ ಹೇಳೋದಾದರೆ ನಾನು ಹೇಳೋದು, ನಿಮ್ಮ ಒಂದಿಷ್ಟು ಡೈಜೆಷನ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅತೀವ ಯೋಚನೆಯಿಂದಾಗಿ ನಿಮಗೆ ಒಂದಿಷ್ಟು ಆ್ಯಸಿಡಿಟಿ ಸಮಸ್ಯೆಗಳು ಹೆಚ್ಚಾಗಲಿದೆ. ಹೊಟ್ಟೆ ನೋವು ಮತ್ತು ನರ್ವಸ್ ಸಿಸ್ಟಮಲ್ಲೂ ಒಂದಿಷ್ಟು ಸಮಸ್ಯೆ, ಮತ್ತು ಚರ್ಮದ ಅಲರ್ಜಿಗಳು ಹೆಚ್ಚಾಗುತ್ತೆ, ಸ್ಕಿನ್ ಅಲರ್ಜೀಸ್ ಕೂಡ ಹೆಚ್ಚಾಗಲಿದೆ. ಹಾಗಾಗಿ ನೀವು ಸೋಲಾರ್ ಪ್ಲೆಕ್ಸಸ್, ಹಾರ್ಟ್ ಚಕ್ರ ಇವನ್ನ ಎಲ್ಲ ಒಂದಿಷ್ಟು ಹೀಲಿಂಗ್ ಮಾಡಿಸ್ಕೊಂಡ್ರೆ ಯಾರು ರೇಖಿ ಹೀಲರ್ ಹತ್ರ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಪರಿಹಾರ ಅಂತ ನೋಡೋದಾದರೆ ಬುಧವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವುದು ಒಳ್ಳೆಯದು. ಮಂಗಳವಾರ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಇವೆರಡು ಮಾಡೋದ್ರಿಂದ ಸಾಕಷ್ಟು ಸಮಾಧಾನ ಸಿಗುತ್ತೆ ನಿಮಗೆ. ಆ ಶನಿಯ ಒಂದು ಕಂಟಕದಿಂದ ಪಾರಾಗ್ತೀರ. ಹೆಸರು ಕಾಳನ್ನು ದಾನ ಮಾಡಬೇಕು. ಅದು ತುಂಬ ಶುಭ ತಂದುಕೊಡುತ್ತೆ ನಿಮಗೆ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ. ಪುಸ್ತಕಗಳು, ಲೇಖನಿಗಳನ್ನು ಅಂದರೆ ಪೆನ್ನು ಮತ್ತು ಬುಕ್ಸ್ನ ವಿದ್ಯಾರ್ಥಿಗಳಿಗೆ ದಾನ ಮಾಡಿ, ಅದು ತುಂಬ ಸಮಾಧಾನ ತಂದುಕೊಡುತ್ತೆ ನಿಮಗೆ. ಯಾವುದೇ ದಾನವೇ ಆಗಲಿ ಇಷ್ಟಿಷ್ಟು ಮಾಡಬೇಕಂತಿಲ್ಲ. ಒಂದು ಪೆನ್ನು, ಒಂದು ಪುಸ್ತಕ ಮನಸ್ಸಾರೆ ಕೊಟ್ಟು ನೋಡಿ, ಬೇರೇನೂ ಬೇಡ. ದಾಂಪತ್ಯ ಜೀವನದಲ್ಲಿ ಶಾಂತಿ ಸಿಗಬೇಕು ಅಂತಂದರೆ ಶುಕ್ರವಾರ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಠನೆ ಆದರೆ ಬಹಳ ಒಳ್ಳೆಯದು. ಇದಿಷ್ಟು ಕನ್ಯಾ ರಾಶಿಯವರ ಈ ವರ್ಷದ ಒಂದು ರಾಶಿ ಭವಿಷ್ಯವಾಗಿತ್ತು. ನಿಮಗೆ ನನ್ನ ಬಳಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕು ಅಥವಾ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ತಿಳ್ಕೋಬೇಕು, ನಿಮ್ಮ ಭವಿಷ್ಯವನ್ನು ನನ್ನಲ್ಲಿ ತಿಳ್ಕೋಬೇಕು, ನನ್ನ ಮೂಲಕ ತಿಳ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ದಲ್ಲಿ ಕೆಳಗಡೆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡ್ರೆ ನಾನು ನಿಮಗೆ ಕೊಟ್ಟಿರುವಂತಹ ಟೈಮಲ್ಲಿ ಕನ್ಸಲ್ಟೇಷನ್ ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.